ಪಟಾರ್ ಪಟಾರ್ ಅಂತ ಐತತ್ತಾಗಿ ಹೊಡಿತಿದ್ರೆ ರೋಡಲ್ಲಿ ಪ್ರಾಬ್ಲಮ್. ಕಣ್ಣಾರೆ ನೋಡಿದ್ ಇವತ್ತೇ. ನಂಬರ್ ಪ್ಲೇಟ್ ನೋಡಿ ಬ್ರೋ ಅಲ್ಲಿ. ಆ ಗಾಡಿದು DB ಕಿಲ್ಲರ್ ಬಿಚ್ಚಿಸ್ಬೇಕೀಗ. ಯಪ್ಪ ನೀವು ಒಂದ್ ಮಾತ್ ನೆನೆ ಹೇಳಿದ್ರೆ ನಮ್ದೇ ಫೋನ್ ಇತ್ತು, ಕ್ಯಾಮ್ರಾ ಸಕ್ಕತ್ತಾಗಿತ್ತು, ಮೈಕ್ ನಂದೇ 12 ಇತ್ತಲ್ಲ, iPhone 12, ಅದಕ್ಕೆ ಹಾಕ್ಬಿಟ್ಟು ಮೌಂಟ್ ಮಾಡಿ ಫುಲ್ ವೈರ್ ಹಾಕ್ಬಿಡ್ಬೋದಾಯ್ತು. ಅವ್ರು ಫುಲ್ ಸಿಸ್ಟಮ್ ಹಾಕಿ ಎಕ್ಸಾಸ್ಟ್ ಹಾಕ್ಸ್ಕೊಂಡವ್ರೆ, ಪಟಾರ್ ಪಟಾರ್ ಅಂತ ಐತತ್ತಾಗಿ ಹೊಡಿತಿದ್ರೆ. ಸೊ ನಾವು ಹೋಗ್ತಿರೋದು ಈಗ ಅಜಯ್ ಬ್ರೋ ಅವರ ಅಜ್ಜಿ ಊರಲ್ಲಿ ಊರ್ ಫಂಕ್ಷನ್ ಐತೆ. ಸೊ ಅಲ್ಲಿಗೆ ಹೋಗ್ತಾ ಇರೋದು ಪಯಣ. ಅವ್ರು ರಿಟರ್ನ್ ಬರಲ್ಲ, ಅವ್ರು ಅಲ್ಲೇ ಸ್ಟೇ ಆಗ್ತಾರೆ. ಆ ಕಡೆಯಿಂದ ನಮ್ಮ ಮನೆ ಸಿಂಗಲ್. ಅಪ್ಪ ಈ ರೋಡಲ್ಲಿ ಪ್ರಾಬ್ಲಮ್ಮು. ಯಾವ ಟೈಮಲ್ಲಿ ನಾಯಿಗಳು ಹೆಂಗ್ ಬರ್ತವೆ ಅಂತ ಅರ್ಥ ಆಗಲ್ಲ. ವಿತ್ DB ಕಿಲ್ಲರ್ ಹೆಂಗ್ ಸೌಂಡ್ ಬರ್ತೈತೆ, ಇನ್ನು DB ಕಿಲ್ಲರ್ ತೆಗೆದ್ರೆ ಹೆಂಗ್ ಕಿರ್ಚಾಡ್ಬಿಡೋದು. ಅಲ್ಲಿ ತೆಗಿಯೋಣ DB ಕಿಲ್ಲರ್ ಊರಿಗೆ ಹೋದ್ಮೇಲೆ. ಹಿಂದೆ ಹಿಂದೆ ಹಿಂದೆ. ಸೊ ಬ್ರೇಕ್ಫಾಸ್ಟ್ ಆಯ್ತು. ಇಲ್ಲಿಂದ ಇನ್ನೂ ಒಂದು ½ an hour ಜರ್ನಿ ಐತೆ ಊರಿಗೆ. ಫೋಟೋ ಬಹಳ ಇಷ್ಟ ಪಡ್ತು ನನಗೆ. ಮಸ್ತ್ ಆಗೈತೆ. ಅದಕ್ಕೆ ಹೇಳಿದ್ದು ಒಂದ್ ಮುಂದೆ ಇರಬೇಕು, ಏಕೆ ಮರದ ಗಾಡಿ ಹಿಂದೆ ಗಾಡಿ ಪಾರ್ಕ್ ಮಾಡಿದ್ರು, ಗಾಡಿ ಹಿಂದೆ ನಿಲ್ಸಿದ್ರು, ಅವ್ರದನ್ನ ನಿಲ್ಲಿಸ್ಬಿಟ್ಟು ಮರದಿಂದ ಬಂದು ಹೋಗ್ಕೊಂಡ್ರು. ಗಾಡಿ ಬಂದ ತಕ್ಷಣ ಇಬ್ರು ಒಂದೇ ಸಲ ಹೋಗ್ಬಿಟ್ಟು ಗಾಡಿ ಎತ್ಕೊಂಡ್ರು. ಚೆಕ್ ಮಾಡಕ್ಕ ಗಾಡಿ ಚೆಕಿಂಗ್ ಮಾಡ್ತಾರಲ್ಲ ಅವರು, ಅದಕ್ಕೆ ಈ ತರ. ಇಲ್ಲಾಂದ್ರೆ ನಿಲ್ಸಲ್ಲ. ವಾ ನೋಡಿ ಅದ್ರ ಮುಂದೆ ಗಾಡಿ ಫಾಲೋ ಮಾಡ್ತಾ ಹೋಗುತ್ತೆ. ನಾನು ನೋಡೇ ಆಯ್ತಿಲ್ಲ, ಚೆಕ್ ಮಾಡಿ, ಇದೇ ಫಸ್ಟ್ ಮಾಡ್ತಾ ಇರೋದು. ಇದೇ ತರ KSRTC ಚೆಕ್ ಮಾಡೋದವರು. KSRTC ಚೆಕ್ ಮಾಡ್ತಾರೆ ಅಂತ ಗೊತ್ತಿತ್ತು, ಕಣ್ಣಾರೆ ನೋಡಿದ್ ಇವತ್ತೇ. ಫಸ್ಟ್ ಗಾಡಿ ಬರುತ್ತಾ, ಅವ್ರದ್ದು ಗಾಡಿನ ದೂರದಲ್ಲಿ ನಿಲ್ಲಿಸ್ತಾರೆ, ಇಲ್ಲಾಂದ್ರೆ ಎಲ್ಲಾದ್ರೂ ಹಿಂದೆ ನಿಲ್ಸ್ಕೊಬಿಡ್ತಾರೆ. ಯಾರು ಇರಲ್ಲ ಹತ್ರದಲ್ಲಿ, ನಿಂತ್ಕೊಳ್ಳಲ್ಲ, ಎಲ್ಲಾದ್ರೂ ನಿಂತ್ಕೊಳ್ತಾರೆ. ಗಾಡಿ ಬಂತು ಅಂತ ತಕ್ಷಣ ಫಸ್ಟ್ ಹೋಗಿ ಗಾಡಿ ಅಡ್ಡಾಕಿ ಇಬ್ರು ಹತ್ಕೊಬಿಡ್ತಾರೆ ಗಾಡಿ ಒಳಗೆ. ನಡ್ರಿ, ಒಳಗಿರೋರ್ಗೆ ಟಿಕೆಟ್ ಇಲ್ದೇ ಇರೋರ್ಗೀಗ ಆಮೇಲೆ ಹಿಂಗಡೆ ಗಾಡಿ ಫಾಲೋ ಮಾಡ್ತಾರೆ. ಏನಿದು, ಒಬ್ಬ ಏನ್ ನಂಬರ್ ಪ್ಲೇಟ್ ನೋಡಿ ಬ್ರೋ ಅಲ್ಲಿ, ಸಿಂಗಲ್ ನಂಬರ್ 1 ಹೆಂಗೈತದು. ಆ ಗಾಡಿದು DB ಕಿಲ್ಲರ್ ಬಿಚ್ಚಿಸ್ಬೇಕೀಗ. ನಾವೇ ಬಿಚ್ಚೋಕ್ ಹೋದ್ರೆ ಡಬಲ್ ಕ್ಲಾಂಪ್ ಐತೆ, ಅದು ಸುಡ್ತಾ ಇರೋದಕ್ಕೂ ಗ್ಲೌಸ್ ಇಟ್ಟ ತಕ್ಷಣ ಗ್ಲೌಸ್ ಜಿನ್ಕೋಗ್ಬಿಡ್ತು ಮುಂದೆ. ಇವ್ರು ಬಿಚ್ತಾರೆ ಅನ್ಸುತ್ತೆ. ಇರುತ್ತೆ ಸ್ಪ್ಯಾನರ್, ಕೇಳಿ ನೋಡಿ. ಅಲ್ಲಿ ಮುಂದೆ ಎಲ್ಲೂ ಇಲ್ವಾ, ಕೇಳೋಣ. ಅಣ್ಣ ಸ್ಪ್ಯಾನರ್ಗಳಿದೆಯಾ? ಸ್ಪ್ಯಾನರ್ ನಟ್ಟು ಬಿಚ್ಚಕ್ಕೆ ಸ್ಪ್ಯಾನರ್ ಇಲ್ವಾ? ವರ್ಕ್ಶಾಪ್ ಇದೆಯಾ? ಅವರು ಏನೋ ಬೇರೆ ಕೆಲಸ ಅನ್ಕೊಬಿಟ್ಟವ್ರೆ, ಅದಕ್ಕೆ ಬರಲ್ಲ ಅಂತವ್ರೆ. ಇಲ್ಲಿ ಮಾಡ್ತಾರೆ ಪಕ್ಕ. KTM ಎಲ್ಲ ನಿಂತೈತೆ. ಓಹ್
ಒಳ್ಳೆ ಕತೆ ಆಯ್ತಲ್ಲ ಬ್ರೋ. ಮುಂದೆ ಯಾವ್ದು ಇಲ್ವಾ ಗ್ಯಾರೇಜು? ಭೈರಾಪುರ. ಅದೆಷ್ಟು ಕಿಲೋಮೀಟರ್ ಐತ್ ಬ್ರೋ? ಅದೆಷ್ಟು ಕಿಲೋಮೀಟರ್ ಐತೆ? ಮುಂದೆನೆ ಒಂದು 100 ಕಿಲೋಮೀಟರ್. ಹೌದಾ? ಚೈನ್ ಟೈಟ್ ಮಾಡಿಸ್ಕೊಳ್ಳಿ ಹಂಗೆ. ಇಲ್ಲಿ ಎಷ್ಟು ಲೂಸ್ ಐತೆ ಗೊತ್ತಾ? ಟೈಟು ಇಷ್ಟು ಲೂಸ್ ಇರಬಾರ್ದು. ನೀವು ಅಲ್ಲಿ ಬರ್ತಿದ್ದೀರಲ್ಲ, ಇಷ್ಟು ಹಿಂಗಿಂಗ್ ಆಡ್ದೈತೆ ಚೈನು. ಒಂದ್ DB ಕಿಲೋರ್ ಬಿಚ್ಚಕಾಯ್ತಲ್ವರ ಗುರು. ಅದ್ರಲ್ಲಿ ಮೈಲೇಜ್ ಎಲ್ಲ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬಾರ್ದು ಬ್ರೋ. ಏನು 28 ಕೊಡ್ತೈತಂತ ಅಷ್ಟೇ. 28 ಅದು ಆರಾಮಾಗಿ ಓಡ್ಸಾಡಿದ್ರೆ. ಚಚ್ಚಾಡ್ತೀನಿ ಅಂದ್ರೆ ಇನ್ನೊಂದು 25 24 ಅಷ್ಟೇ. ಇಲ್ಲ, ಟೈರ್ ಮೇಲೆ ಬರ್ದಿರುತ್ತ, ಸ್ವಿಂಗ್ ಮೇಲೆ ಬರ್ದಿರುತ್ತ ನೋಡ್ರಿ. ನಂದು ಸ್ವಿಂಗ್ ಮೇಲೆ ಬರ್ದ್ಬಿಟ್ಟವ್ರೆ. ಪಿಲಿಯನ್ ಹಾಕೊಂಡ್ರೆ ಎಷ್ಟು, ಪಿಲಿಯನ್ ಹಾಕಳ್ದಾರೆ ಎಷ್ಟಿರ್ಬೇಕು ಯಾರು ಅಂತ. ಇಲ್ಲೊಂದು ಗ್ಯಾರಾಜ್ ಇರಂಗಿದೆ. ಇದ್ರೊಳಗಿದೆಯಲ್ಲ ಈ ನಟ್ಟು, ಬಿಚ್ಬೇಕಷ್ಟೆ. ಗ್ಲೌಸ್ ಹಿಡ್ಕೊಂಡೆ, ಗ್ಲೌಸ್ ಜಿನ್ಕೋಯ್ತು. ಇಂಥ ಕಂಟೆಂಟ್ ಯಪ್ಪಾ. ಅವ್ವಾ. ಅಲ್ಲಿ ಕೊಡ್ತಾವ ನೋಡಿ. ಸೂಪರ್. ನೀವು ಎಂಟರ್ಟೈನ್ಮೆಂಟ್. ಓ ಆಂಟಿ ಸೂಪರ್ ಸೂಪರ್. ಇಡನ್ ಟ್ಯಾಲೆಂಟ್ ನೀವುಗಳು. ಸಾಕಣ. ಪ್ರಾಕ್ಟೀಸ್ ಓಡಿಸಿ ಓಡಿಸಿ ಅಭ್ಯಾಸ. ಇದು ಕ್ಯಾಮ್ರಾ. ಕಿರ್ಚಾಡ್ತೈತ್ ಗುರು ಅದಂತೂ. ಒಳ್ಳೆ ಕ್ವಾಟ್ಲೆ ಇರುತ್ತೆ. ಪಟಾಕಿ ಹೊಡಿತೈತೆ ಚಟಾರ್ ಪಿಟೀರ್ ಅಂತ. ಸೊ ಫುಲ್ ಬ್ಯಾಟ್ರಿ ಡ್ರೈ ಆಗ್ಬಿಡುತ್ತೆ ಸುಮ್ಮನೆ ರೈಡಿಂಗು. ಅಲ್ಲೋ ಕ್ಯಾಮ್ರಾ ಮಾಡ್ತೀನಿ ತಾಳೆ.